ಎಐಕೆಕೆಎಂಎಸ್ ರೈತ ಸಂಘಟನೆ ಯಾದಗಿರಿ ತಾಲೂಕಿನ ಹೆಡ್ಗಿಮತ್ರ ಗ್ರಾಮದ ನರೇಗಾ ಕೂಲಿ ಕಾರ್ಮಿಕರ ಮಧ್ಯೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಎಐಕೆಕೆಎಂಎಸ್ ರೈತ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷರಾದ ಜಮಲ್ ಸಾಬ್ ಹೆಡ್ಗಿಮದ್ರ ಅವರು ಮಾತನಾಡಿ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು ಇಡೀ ಜಗತ್ತಿನಾದ್ಯಂತ ಆಚರಣೆ ಮಾಡುವ ಯೋಗ ದಿನವಾಗಿದೆ. ಯೋಗವು ಇವತ್ತೊಂದು ದಿನ ಮಾಡಿ ಬಿಡುವುದಲ್ಲ, ಇದು ನಿರಂತರವಾಗಿ ಮಾಡಬೇಕು. ನಿರಂತರವಾಗಿ ಮಾಡುತ್ತಾ ಹೋದರೆ ಯಾವುದೇ ರೋಗ ರುಜಿನಗಳು ಬರುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಹೃದಯಘಾತ, ಲಕ್ವ ಹೊಡೆಯುವುದು, ನರದೌರ್ಬಲ್ಯ, ನಿಶಕ್ತಿ, ಆಲಸ್ಯತನದ ಲಕ್ಷಣಗಳು ಗೋಚರಿಸುತ್ತಿವೆ. ಆದ್ದರಿಂದ ನಾವು ಪ್ರತಿದಿನ ಬೆಳಗ್ಗೆ ಯೋಗಾಸನ ಮಾಡಬೇಕು. ಯೋಗಾಸನ ಮಾಡುವುದರಿಂದ ದೇಹ ಆರೋಗ್ಯಕರವಾಗಿರುತ್ತದೆ. ಆಗ ನಾವು ಉತ್ಸಾಹದಿಂದ ಇನ್ನೂ ಹೆಚ್ಚು ಕೆಲಸ ಮಾಡಲು ಆಸಕ್ತಿ ಬರುತ್ತದೆ. ಆದ್ದರಿಂದ ಎಲ್ಲರೂ ಪ್ರತಿದಿನ ತಮ್ಮ ತಮ್ಮ ಮನೆಗಳಲ್ಲಿ ಯೋಗಾಸನ ಮಾಡಿ ಆರೋಗ್ಯ ಕಾಪಾಡಿಕೊಳ್ಳುವಂತೆ ಸಲಹೆ ನೀಡಿದರು. ನಂತರ ಅತಿಥಿಗಳಾಗಿ ಜಿಕೆಎಂ ಅಯ್ಯಮ್ಮ ಚೂರಿರವರು ಮಾತನಾಡಿ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಅದಕ್ಕಾಗಿ ಎಲ್ಲರೂ ತಪ್ಪದೆ ಯೋಗಾಸನ ಮಾಡಬೇಕು. ಬೀಡಿ, ಸಿಗರೇಟ್, ತಂಬಾಕು, ಗುಟ್ಕಾ, ಮದ್ಯ ವ್ಯಸನದಂತಹ ದುಶ್ಚಟಗಳು ಬಿಡಬೇಕು. ಎಲ್ಲರೂ ಆರೋಗ್ಯದಿಂದ ಬಾಳುವಂತೆ ಹೇಳಿದರು. ಕಂಪಲ್ಸರಿ ಎಷ್ಟೇ ಕೆಲಸ ಬೆಳಿಗ್ಗೆ 7 ಗಂಟೆಗೆ ಹೋದ್ರನ್ನ 4 ಗಂಟೆಗೆ ಎದ್ದಿಸಿ ಅವ್ರು ಯೋಗಾಸನ ಮಾಡಿದ್ರೆ ಹೋಗ್ತಾರೆ. ಇವು ಯಾಕಂತಂದ್ರೆ ಇವು ಕಾಲುಗಳು, ಮಂಡಿಗಳು ಅವು ಇಡಕಲ್ಲಿ ಕಾಲು ನೋವು ಬಂದ ಅಂತಾರೆ ಭಾಳಷ್ಟು. ಈಗ ಕಾಲುಗಳು ಹಿಂಗೆ ಯೋಗಾಸನ ಮಾಡಿದ್ರೆ ಅಂತಂದ್ರೆ ಕಾಲು ನೋವು ಬರೋದಿಲ್ಲ. ಈಗ ಯಾಕಂದ್ರೆ ಕಾಲು ಈ ಥರ ಹಿಂಗೆ ಈಗ ಮಾಡಿದ್ವಲ್ಲ ಸ್ವಲ್ಪ ಇಳ್ಕೊಂಡಿವಿ ಅಂದ್ರೆ ಬಿಡ್ತಾವೆ. ಮತ್ತೆ ಕುತ್ತಿಗೆ ಆಸನ ಅಂತ ಯಾವಾಗಾನ ಒಬ್ಬೊಬ್ರು ಎಡಕ ಅದು ಎಡಕಡಿದಾಗ ಹಿಂಗೆ ಮಾಡಿದ್ರೆ ಸ್ವಲ್ಪ ನರ ಬರುತ್ತೆ. ಇಷ್ಟು ಹೇಳ್ತಾ ನಾನು 2 ಭಾಷೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಅಂಬರೀಶ್ ಸಣಿ ಕೆಂಬಾವಿ ಮಾತನಾಡಿ, ನಮ್ಮ ಹಳ್ಳಿಗಳಲ್ಲಿ ಜನರು ಸಾಯಂಕಾಲ ಆದರೆ ಸಾಕು ಮದ್ಯಪಾನ ಮಾಡಿ ಮಲಗುತ್ತಾರೆ. ಹೆಣ್ಣು ಮಕ್ಕಳ ಚಿಂತೆ ಇಲ್ಲ, ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕನ್ನೋ ಚಿಂತೆ ಇಲ್ಲ, ದೇಶ ಮಾರಾಟವಾಗುತ್ತಿದೆ ಅನ್ನೋ ಪರಿಜ್ಞಾನವಿಲ್ಲ, ಆರೋಗ್ಯದ ಚಿಂತೆಯಂತೂ ಇಲ್ಲವೇ ಇಲ್ಲ. ಅದಕ್ಕಾಗಿ ನಾವೆಲ್ಲರೂ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ದಿನಾಲೂ ಯೋಗಾಸನ ಮಾಡಿ ನಮ್ಮ ಆರೋಗ್ಯ ನಾವು ಕಾಪಾಡಿಕೊಳ್ಳೋಣ ಎಂದರು. ಈ ಸಂದರ್ಭದಲ್ಲಿ ಮರೆಪ್ಪ ಶಂಕರಬಡ್ಡಿ, ಬಾಗಣ್ಣ ತಳಗೇರಿ, ಮರೆಪ್ಪ ಕೋಟೆಕಲ್, ಸಾಹೇಬ್ ಗೌಡ ಅಲಿಪುರ್, ಕರಣ್, ನಂದಪ್ಪ ಬೈರಿ, ಅರವಿಂದ್ ಬೈರಾಪುರ್, ಮಾಳಪ್ಪ ಪೂಜಾರಿ, ಮೆಹಬೂಬ್ ಬಿ ಉಲ್ಕಲ್, ಬಸಮ್ಮ ನಾಯ್ಕಲ್, ಬಂಗಾರಮ್ಮ, ಸುಮಂಗಲ ದಾಸರ್, ತಿಮ್ಮವ್ವ ಶರಣಮ್ಮ, ಲಕ್ಷ್ಮೀ ಬಂಗಾರಿ, ಮಲ್ಲಮ್ಮ ಅಂಬಿಗೆ, ಸಲೀಮುಲ್ಲಾ ಹಾಗೂ ಇನ್ನಿತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.